से शालोम। आज का विषय यीशु मसीह ने जो मुझे अपनी लाइफ में बताया है, आज मैं वो शेयर करने वाला हूँ। आज का जो प्रार्थना होगा, ಇವತ್ತಿನ ಅದ್ಭುತವಾದ ಪ್ರಾರ್ಥನೆ, ಪ್ರೇಯಿಂಗ್ ಇನ್ ಟಂಗ್ಸ್ ಫಾರ್ ದ ಬಿಸ್ನೆಸ್ ಪರ್ಸನ್ ಹೂ ಹ್ಯಾಡ್ ನೀಡಿ. ಯಾರ್ಯಾರಿಗೆ ಏನು ಸಮಸ್ಯೆ ಇದೆ ಅದರ ಮುಖಾಂತರವಾಗಿ ದೇವರು ಇವತ್ತು ಮಾತಾಡುವವರಿದ್ದಾರೆ. ಮತ್ತು ಡೆಲಿವರೆನ್ಸ್ ಕೂಡ ಇದೆ, ಹೀಲಿಂಗ್ ಇದೆ, ಮಿರಿಕಲ್ ಇದೆ. ನಿಮ್ಮ ಇಚ್ಛೆಗಳನ್ನು ಪೂರಿಸುವ ದೇವರು ಇವತ್ತು ಮಾತಾಡಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 1ನೇ ಸಂಧಿಯಲ್ಲಿ ಹೇಳ್ತಾನೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಲಿತೆ, ವಾಕ್ಯವು ದೇವರಾಗಿತ್ತು ಅಂತೇಳಿ. ನೀವೆಲ್ಲರೂ ಅದನ್ನು ಪಾಲಿಸಬೇಕು. ಆದಿಯಿಂದ ನಮ್ಮನ್ನು ನೋಡುವಂಥ ದೇವರಾಗಿದ್ದಾನೆ. ಇವತ್ತಿನ ಉತ್ತಮವಾದ ಪ್ರಾರ್ಥನೆ, ಜಸ್ಟ್ ಫಾರ್ 10 minutes, ಯು ಯುವರ್ 10 minutes ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ನಿಮ್ಮ 10 ನಿಮಿಷ ಮಾತ್ರ ತಗೋತೀನಿ, ಜಾಸ್ತಿಯಾಗಿ ನನಗೆ ಹೇಳಲ್ಲ. ಯಾಕಂದರೆ ದೇವರು ನನಗೆ ಕ್ರೈಸ್ತಿದೆ ಇಷ್ಟೇ ಮಾತ್ರ. 10 ನಿಮಿಷದಲ್ಲಿ ಮಾತ್ರ ನೀನೇನಿದೆ ದೇವರ ವಾಕ್ಯವನ್ನು ಮುಗಿಸು, ನಿನ್ನ ವಾಕ್ಯ ಮುಗಿಸು ಅಂತ ಹೇಳ್ತಾರೆ. ನಿನ್ನ ಅಂದರೆ ನನ್ನದಲ್ಲ, ಯೇಸುವಿನ ವಾಕ್ಯ ಮುಗಿಸು ಅಂತ ಹೇಳ್ತಾರೆ. ಆತನ ಪ್ರಾರ್ಥನೆ ಮೂಲಕವಾಗಿ ನನ್ನನ್ನು ಎಬ್ಬಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಸೊ ಇವತ್ತಿಂದ ಮಿರಿಕಲ್ ಆಫ್ ದ ಡೇ ಇನ್ ದ ಟಂಗ್ಸ್ ಪ್ರೇಯರಿಂಗ್ ವಿ ಅಗೇನ್. ಇದು ಡೈಲಿ ಟಂಗ್ಸಲ್ಲಿ ಪ್ರೇಯರ್ ಇರುತ್ತೆ. ಯಾಕಂದರೆ ಪವಿತ್ರಾತ್ಮ ನನಗೆ ಹೇಗೆ ಹೇಳ್ತಾನೆ ಅದೇ ರೀತಿಯಾಗಿ ನಾನು ನಡಿಬೇಕಂತ. ಉನ್ಕೆ जैसा है वही मैं चलना पड़ता, उनके जैसे ही मैं मेरा ख्याल आना पड़ेगा, क्योंकि उनके अलावा मेरे पे कोई नहीं है. सो आज का जो भी संदेश है बिजनेस के लिए है. जो भी बिजनेस में लॉस हो रहा, घर पे प्रॉब्लम हो रहा, ये सभी को आज इंड होने वाला है, क्योंकि यीशु मसीह के नाम से मैं बोल रहा हूँ. हाँ, मैं जो भी मल्टीपल लैंग्वेज में बनाता हूँ, क्योंकि जैसे जीसस ने बताया, होली स्पिरिट ने, मैंने वैसे ही बात करने वाला हूँ. अब सभी को मेरा आज से अभी से मैं प्रार्थना में स्टार्ट करने वाला हूँ. खाली 10 मिनट का प्रेयर रहेगा, क्योंकि ज़्यादा वक्त में लेने वाला नहीं हूँ, सभी को पता है. और इसी की दौर में मैं चलने वाला हूँ. यीशु मसीह बोलते हैं, आपके मन से मुझे पुकारिए, आपके मन से पुकारिए, मगर आपकी सोल नहीं, आपकी आत्मा से पुकारिए, आपको सुनेगा वो. आप जिस भी कष्ट में रह जाइए, आपको सुनेंगे वो. आप दौड़े चलाएंगे, आपको छोड़ने वाले नहीं है वो. आप एक बार उनके हाथ बुला के तो देखिए उनको. ನೀವು ಒಂದು ಸತಿ ನೀವು ತಂದೆ ಅಪ್ಪ ಯೇಸುವೆ ಅಂತೇಳಿ ಕರೀರಿ, ನಿಮ್ಮ ಮಧ್ಯದಲ್ಲಿ ಇರುವಂತಾಗಿ. ನಿಮ್ಗೆ ಯಾವುದೇ ಸಮಸ್ಯೆ ಇರಲಿ, ಏನೇ ಇರಲಿ, ಎನಿ ಪ್ರಾಬ್ಲಮ್, ಎನಿ ರೋಗವಾಗಲಿ, ಕಷ್ಟವಾಗಲಿ, ನಿಮ್ಗೆ ಎಂಥ ಸಮಸ್ಯೆಯಲ್ಲಿ ನೀವು ಇದ್ದಿರ್ಬೋದು, ಈ ಕ್ಷಣದಲ್ಲಿ ನಿಮಗೆ ಸಂಪೂರ್ಣ ಡೆಲಿವರೆನ್ಸ್, ಬಿಡುಗಡೆ. ಅದು ಎಲ್ಲಿಂದ ಬರುತ್ತೆ? ಫೇತ್. ನಿಮ್ಮ ನಂಬಿಕೆಯಿಂದ ಮಾತ್ರ ಹುಟ್ಟುತ್ತೆ. ಆ ನಂಬಿಕೆಯಲ್ಲಿ ನೀವು ಬೆಳಿಬೇಕಾದ್ರೆ ತಂದೆಯಾದ ಯೇಸುವನ್ನು ಕರಿಬೇಕು. ನೀವು ನಿಮ್ಮ ಹೃದಯದಲ್ಲಿ ಯೇಸುವನ್ನು ಉಳಿಸಿದ್ರಿ, ಪವಿತ್ರಾತ್ಮನ ಮೂಲಕ ನಿಮಗೆ ಕಾರ್ಯವನ್ನು ಆಗುತ್ತೆ. ಸೊ ಇದಕ್ಕಾಗಿ ನಾನು ಜಾಸ್ತಿ ನಿಮಗೆ ವಾಕ್ಯ ಹೇಳೋದಲ್ಲ, ಪ್ರಾರ್ಥಿಸೋದಕ್ಕೆ ಪ್ರಾರಂಭಿಸ್ತೇನೆ. ಯಾರ್ಯಾರು ಇದ್ದೀರ ನಿಮಗೆ ದೇವರು ಬ್ಲೆಸ್ ಮಾಡ್ರಿ. 10 ನಿಮಿಷ ನೀವು ನಿಮ್ಮ ಆತ್ಮದಿಂದ ಪ್ರಾರ್ಥಿಸಿರಿ. ತಂದೆಯಾದ ಯೇಸುವನ್ನು 10 ನಿಮಿಷವಾಗಿ ಪ್ರಾರ್ಥಿಸಿರಿ. 10 ನಿಮಿಷ ಪ್ರಾರ್ಥಿಸಿರಿ. ನಿಮ್ಮ ಹೃದಯವು ಬದಲಾಗುತ್ತೆ, ನಿಮ್ಮ ಜೀವನವು ಬದಲಾಗುತ್ತೆ, ನಿಮ್ಮ ಕಷ್ಟಗಳು ಹೋಗ್ತಾವೆ. ನೀವು ಯಾವ ಸಂಕಟದಲ್ಲಿ, ಯಾವ ನೋವಲ್ಲಿದ್ದೀರಾ, ಆ ನೋವುಗಳನ್ನು ನೀವು ಮರೆಯುವಂತರಾಗಿದ್ದೀರಾ. ಎಲ್ಲೇ ಹಾಸ್ಪಿಟಲ್ ಆಗಲಿ, ICU ರೂಮ್ ಆಗಲಿ, ಎಲ್ಲೇ ಇದ್ರೂ ನಿಮ್ಗೆ ಬಿಡುಗಡೆ ಆಗುತ್ತೆ ಇವತ್ತು. ಯಾಕಂದ್ರೆ ಆತನ ಪ್ರಸನ್ನತೆ ನಿಮ್ಮ ಮೇಲೆ ಬರುತ್ತೆ. ಹೌದು, ಇದು ನಾನು ಮಾತಾಡಲ್ಲ, ನಾನು ನಿಮಗೆ ಸಾಧಾರಣ ಮನುಷ್ಯನಾಗಿದ್ದೆ. ನೀವು ಇನ್ನೂ ನನ್ಕಿಂತ ಒಳ್ಳೆಯವರಾಗಿದ್ದಿರ್ಬೋದು, ನಾನು ಅದಕ್ಕಿಂತ ಕೆಟ್ಟವನಾಗಿದ್ದ. ಆದ್ರೆ ಎಲ್ಲವನ್ನು ಮೀರಿ ನನ್ನನ್ನು ಆರಿಸ್ಕೊಂಡಿದ್ದ. ಬಿಕಾಸ್ ಜೀಸಸ್ ಹ್ಯಾಸ್ ಚೂಸನ್ ಒನ್ ಮೀ. ದಟ್ಸ್ ವೈ ಐ ಆಮ್ ಸ್ಪೀಕಿಂಗ್ ಅಗೇನ್ ಯುವರ್ಸ್. ನಾನು ಒಂದು ಮಾತಾಡೋಕ್ಕೂ ಹೆದರುವಂಥ ಮನುಷ್ಯನಾಗಿದ್ದೆ. ಇವತ್ತು ಈ ಮಟ್ಟಕ್ಕಾಗಿ ನನ್ನನ್ನು ಗಳಿಸಿದ ಯೇಸು ಆತನೊಬ್ಬನಲ್ಲಿ ಸಾಕ್ಷಿಯಾಗಿ ಬರ್ತಾ ಇದ್ದೇನೆ. ಹೌದು, ಇಷ್ಟು ಅನ್ಯುನ್ನತನಾಗಿ ಮಾತಾಡಿಸುವಂಥ ದೇವರಿಗೆ ಸ್ತೋತ್ರ ಮಾಡಬೇಕು ನಾನು ಇವತ್ತು. ಅದಕ್ಕಾಗಿ ಆತನು ನುಡಿದ ಮಾತುಗಳನ್ನು ಮಾತ್ರ ಆಡ್ತೇನೆ. ನನ್ನ ಬಗ್ಗೆ ಹೇಳ್ಕೊತಾ ಕೂತ್ರೆ ದಿನವೆಲ್ಲ ಸಾಕಾಗಲ್ಲ ನಿಮಗೆ. जो भी मैं कहना चाह रहा हूँ वो स्पिरिचुअली मैं बात कर रहा हूँ, और मेरा स्प्रेड स्टार्ट करने वाला हूँ. जिस भी बंदे हो, आप देख रहे हो नहीं देख रहे हो, आप बाद में वीडियो देखते होंगे. ऐसे ये वीडियो होने के बाद, वीडियो कॉल होने के बाद आपको जिस भी होगा शेयर करिए, उनको ये प्रार्थना